ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೊಂದು ಮಿನಿ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಟ್ಯೂಸ್ಡೇದು. ಈಗ ನಾನು ಮತ್ತು ನನ್ನ ಫ್ರೆಂಡ್ ಮಗಳು ಎಕ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ ಅಂಗನವಾಡಿಗೆ. ಬನ್ನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇದೇ ಫ್ರೆಂಡ್ಸ್ ನಮ್ಮೂರ ಅಂಗನವಾಡಿ. ನಮಗೆ ತಿಂಗಳಿಗೆ 25 ಮೊಟ್ಟೆ ಕೊಡ್ತಾರೆ ಫ್ರೆಂಡ್ಸ್. ಆಲ್ರೆಡಿ ಎಗ್ಸ್ ತೊಗೊಂಡು ಬಂದೆ ಫ್ರೆಂಡ್ಸ್. ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕು. ಬನ್ನಿ ಮಾಡೋಣ. ಹಾಗೆ ಚಪಾತಿ ಮತ್ತು ಹೆಸ್ರುಕಾಳು ಹುಳಿ ಮಾಡಿದ್ದೆ, ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಹಾಗೆ ಸಂಜೆ ಹಾಗೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಮನೇಲಿ ಏನು ಮಾಡಬೇಕು ಅಂತ ಹೋಗಿ ಬಂದ್ವಿ ಶಿವ ಟೆಂಪಲ್ಗೆ. ಅಲ್ಲಿ ಫುಲ್ಲು ಕೆರೆ ಇದ್ದಿದ್ದು ಫ್ರೆಂಡ್ಸ್. ನೀರೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಈಗ ನೀರೇ ಇಲ್ಲ ಫ್ರೆಂಡ್ಸ್. ಮಳೆ ಇಲ್ಲ, ಏನಿಲ್ಲ ಈ ಕಡೆ. ಎಷ್ಟು ಅಲ್ಲಿ ಕಂಬಿ ಕಟ್ಟಿದಾರಲ್ಲ, ಅಲ್ಲಿವರೆಗೂ ನೀರು ತುಂಬಿ ಹರಿತಾಯಿತ್ತು. ಯಾರನ್ನ ಬಂದರೆ ಕೊಚ್ಕೊಂಡು ಹೋಗ್ತಾರೆ ಅಂತ ಕಂಬಿ ಕಟ್ಟಿದ್ರು. ಅಲ್ಲೊಂದು ಹುತ್ತ ಕೂಡ ಇದೆ. ಈ ಥರ ಇದೆ ಪ್ಲೇಸು. ఏమి చామినా మొక్క చామికి ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾಳೆ. ನೋಡು ದೇವ್ರು ನೋಡು, ಅದನ್ನು ನೋಡು, ಇದು ನೋಡು ಅಂತ. ಇದು ನೋಡಿ ಅಲ್ಲಿ ಫುಲ್ಲು ಕೆರೆ ಫುಲ್, ಅದು ನೀರಂದರೆ ನೀರು. ಅಲ್ಲಿ ಇವಾಗ ಹಸು ಮೇಯಿಸ್ತಾ ಇದ್ದಾರೆ. ನೀರೇ ಇಲ್ಲ ಫ್ರೆಂಡ್ಸ್ ಈ ಕಡೆ. ಇದು ಕೆಳಗಡೆ ಹೋಗುವಾಗ ಮೇಲೆಯಿಂದ ಬರಬೇಕು ನಾವು ಮೆಟ್ಲೆಕ್ಕಿ ದೇವಸ್ಥಾನಕ್ಕೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ, ನಿಜವಾಗ್ಲೂ ಅಲ್ಲಿ ಹೋದಾಗ ಒಂಥರ ಪೀಸ್ ಅನಿಸ್ತು. ಯಾರಾದರೂ ಈಗ ಮನೇಲಿ ಜಗಳ ಮಾಡಿ ಆ ಥರ ಏನಾದರೂ ಇದ್ದಾಗ ಈ ಥರ ಪ್ಲೇಸಿಗೆ ಬಂದು ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ಎಷ್ಟು ಪೀಸ್ ಅನಿಸುತ್ತೆ ಗೊತ್ತಾ. ಹಾಗೆ ಹೊಲ ಹತ್ರ ಕೂಡ ಹೋಗಿದ್ವಿ ನಾವು ಸಂಜೆ ಒಂದು 5:30 ಹಾಗೆ. ನೋಡಿ ನನ್ನ ಮಗಳು ಧೃತಿ ಏನು ಮಾಡ್ತಾ ಇದ್ದಾಳೆ, ಮಣ್ಣಲ್ಲಿ ಕುತ್ಕೊಂಡು ಚೆನ್ನಾಗಿ ಆಡ್ತಾ ಇದ್ದಾಳೆ. ಅವರಪ್ಪ ಬಾ ಹೋಗೋಣ ಅಂದರೂ ಬರಲ್ಲ ನಾನು ಅಂದ್ಬಿಟ್ಟು ಕುತ್ಕೊಂಡು ಮಣ್ಣಲ್ಲಿ ಆಡಿ 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 ಅಷ್ಟೊತ್ತು ಆಡಿದ್ದಾಳೆ ಫ್ರೆಂಡ್ಸ್. ಮಕ್ಕಳಿಗೆ ಈ ಥರ ನೇಚರ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗಂತೂ ಈ ಥರ ನೇಚರಲ್ಲಿ ಆಡಬೇಕಂದ್ರೆ ತುಂಬಾ ಇಷ್ಟಪಡ್ತಾಳೆ. ಮಕ್ಕಳನ್ನ ಮನೆಯಲ್ಲೇ ಕೂಡಾಕೋ ಬದಲು ಹೊಲ ಹತ್ರ ಆಗಲಿ, ಗದ್ದೆ ಆ ಥರ, ಇಲ್ಲಾಂದರೆ ಯಾವುದೊಂದು ದೇವಸ್ಥಾನಕ್ಕೆ, ಇಲ್ಲ ಮಕ್ಕಳು ಪ್ಲೇಯಿಂಗ್ ರೂಮ್ಗೆ, ಇಲ್ಲ ಅಂಗನವಾಡಿಯಲ್ಲಿ ಮಕ್ಕಳು ಇರ್ತಾರಲ್ಲ ಅಲ್ಲಿ ಕರ್ಕೊಂಡೋದ್ರು ತುಂಬ ಎಂಜಾಯ್ ಮಾಡ್ತಾರೆ. ಈ ಸೂರ್ಯ ನೋಡಿ ಫ್ರೆಂಡ್ಸ್ ಯಾವ ಥರ ಸನ್ಸೆಟ್ ಆಗ್ತದೆ ಅಂತ. ಯಾರಿಗಾದ್ರೂ ಲೈಫ್ ಬೇಡ ಅನ್ನೋ ಆ ಮೂಮೆಂಟ್ಗೆ ಈ ಥರ ಎಲ್ಲ ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಇಲ್ಲ ನಾವು ಬದುಕಬೇಕು ಅನ್ನೋ ಇದು ಮೂಡುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ, ದೇವ್ರು ಏನೆಲ್ಲ ಸೃಷ್ಟಿ ಮಾಡಿರ್ತಾನಲ್ವ ಫ್ರೆಂಡ್ಸ್. ಎಷ್ಟೋ ಜನ ಲೈಫ್ನ ಹಾಳು ಮಾಡ್ಕೊತಾರೆ. ಹಾಗೆ ಇದು ರೇಷ್ಮೆ ಮೇಯಿಸ್ತಾರೆ ಗೊತ್ತಾ ಫ್ರೆಂಡ್ಸ್. ಅದರದ್ದು ಇದು ನೆಟ್ಟು, ಇದೆಲ್ಲ ಶೆಡ್ಡು. ಅಲ್ಲಿ ಹುಳುಗಳು ಹಾಕಿ ಇಕ್ಕಿರ್ತಾರೆ. ನಮ್ಮ ಊರ ಕಡೆ ಮಾಡ್ತಾರೆ. ಇದು ರೇಷ್ಮೆ ಎಲೆ ಅಂದರೆ ಆ ಹುಳುಗಳಿಗೆ ಊಟ. ಈ ಥರ ಇರುತ್ತೆ ಎಲೆ. ರೇಷ್ಮೆ ಹುಳ ಮೇಯಿಸೋರಿಗೆ ಗೊತ್ತಿರುತ್ತೆ. ನಮ್ಮ ಪಕ್ಕದ ಮನೆ ಆಂಟಿ ಮೆಹಂದಿ ಸೊಪ್ಪು ತಂದು ರುಬ್ಬಿದ್ರಂತೆ. ನನಗೂ ಒಂಚೂರು ಕೊಟ್ಟರು. ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲೇನು ವಾಡಿಕೆ ಅಂದರೆ, ಆ ಶ್ರಾವಣದಲ್ಲಾಗಲಿ ಇಲ್ಲ ಆಷಾಢದಲ್ಲಾಗಲಿ ಕೈಗೆ ಮೆಹಂದಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತಂತೆ ಫ್ರೆಂಡ್ಸ್. ನಿಮ್ಮೂರ ಕಡೆಯೂ ಹಾಗೇನಾ? ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್